ಎಲ್ರಿಗೂ ನಮಸ್ಕಾರ. ಇದೇನು ಜಾಗ ನೋಡ್ತಾ ಇದ್ದೀರಾ ನೀವು? ಈ ಟಾರ್ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ ಈ 1 ಎಕರೆ 4 ಗುಂಟೆ. ನೋಡಿ, ಈ ಟಾರ್ ರೋಡ್ಗೆ ಮತ್ತು ಇದು ಹೋಗಿರೋ ಜಾಗ ಇದು ಟಾರ್ ರೋಡು ಒಳಗಡೆ ಸೇರಿತ್ತು. ಇದು 1 ಎಕರೆ 4 ಗುಂಟೆ. ನೋಡಿ, ಈ ಥರ ಬರುತ್ತೆ. ಹಿಂಗೆ ಇದು ಬಂದು ನೋಡಿ ರೋಡ್ ಕಟ್ಟಾಗಿದೆ. ನಿಮ್ಗೆ ಈ ಥರ ಬಂದು ನೋಡಿ ಹಿಂಗೆ ಹೋಗಿ ಹಿಂಗೆ ಕಟ್ಟಾಗಿದೆ. ಈ ರೋಡ್ಗೆ ಹೋಗಿರೋಂಥ ಜಾಗ ಅದು. ಅದಕ್ಕೆ ಆ ಕಡೆ ಪೀಸ್ ಹೋಗಿದೆ. ಅದು ಟೋಟಲ್ 1 ಎಕರೆ 4 ಗುಂಟೆ. ಇದು ಬಂದು ನಿಮಗೆ 9 ಗುಂಟೆ ಖರಾಬ್ ಬರುತ್ತೆ. ನೋಡಿ, ಹಿಂಗೆ ಸ್ಟಾರ್ಟ್ ಆದರೆ ಹಿಂಗೆ ಹೋಗಿ ಫುಲ್ಲು ಕೆಳಗಡೆವರೆಗೂ ಸ್ಕ್ವೇರ್ ಆಗಿ ಬರುತ್ತೆ. ಇಲ್ಲಿ ಮಾತ್ರ ಸ್ಕ್ವೇರ್ ಆಗಿಲ್ಲ, ಈಗ ಅಲ್ಲಿವರೆಗೂ ಸ್ಕ್ವೇರ್ ಆಗಿದೆ. ನೋಡಿ, ಒಂದು ಬೋರ್ ಇದೆ ಇದರಲ್ಲಿ. ಈ ಜಾಗ ಬಂದು ಮದ್ದೂರಿಗೆ 8 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ ಕರೆಕ್ಟಾಗಿ 2.5 ಕಿಲೋಮೀಟ್ರ್ ಆಗುತ್ತೆ ಈ ಜಾಗ. ಮತ್ತು ನಿಮಗೆ ಇದು ಬಂದು ನಿಮಗೆ ಟಾರ್ ರೋಡ್ ಫೇಸ್ ಬಂದು ನಿಮಗೆ ಹತ್ತತ್ರ 250 ಅಡಿ ಹತ್ತತ್ರ ನಿಮಗೆ ಟಾರ್ ರೋಡ್ ಫೇಸ್ ಬರುತ್ತೆ. ಮತ್ತು ಈ ಜಾಗ ಬಂದು ಕೆಂಪು ಭೂಮಿ. ನಿಮಗೆ ಇದು ಬಂದು ನಿಮಗೆ ವೆಸ್ಟ್ ಫೇಸಿಂಗ್ ಬರುತ್ತೆ ಈ ಜಾಗ. ಮತ್ತು ನಿಮಗೆ ನೋಡಿ ಊರ ಪಕ್ಕದ್ದೇ ಜಾಗ ಇದು. ನೋಡಿ, ಎಲ್ಲ ಕಡೆ ಮನೆಗಳೆಲ್ಲ ಇದೆ. ನೋಡಿ ನೋಡಿ ವಿದ್ಯುತ್ ಕಂಬ ಎಲ್ಲ ಇದೆ. ನೋಡಿ, ನಿಮ್ಗೆ ಅಲ್ಲಿಂದ ಸ್ಟಾರ್ಟ್ ಆದರೆ ಗಾಡಿ ಸ್ಟಾರ್ಟ್ ಆದರೆ ನೋಡಿ ಫುಲ್ ಈ ಜೋಳ ಇದೆಯಲ್ಲ, ಈ ಜೋಳ ಮುಗ್ದು ಅಲ್ಲಿ ನೋಡಿ ಅಲ್ಲೊಂದು ದೇವಸ್ಥಾನ ಇದೆಯಲ್ಲ, ಹತ್ತತ್ರ ನಿಮ್ಗೆ ಅಲ್ಲಿವರೆಗೂ ಬರುತ್ತೆ 1 ಎಕರೆ 4 ಗುಂಟೆ. ಇದರಲ್ಲಿ 9 ಗುಂಟೆ ಖರಾಬು ಇದೆ. ನೋಡಿ, ಎಲ್ಲ ಊರ ಪಕ್ಕದ್ದೇ ಜಾಗ ಇದು. ಇದ್ರ ಬೆಲೆ ಬಂದು 3 ಲಕ್ಷ ಹೇಳ್ತಾರೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕೆಂತಂದರೆ ಬೆಂಗಳೂರು ಮೈಸೂರು ರೋಡ್ಗೆ ಇಷ್ಟು ಹತ್ರದಲ್ಲಿ ಇದೆಯಲ್ವ, ಅದಕ್ಕೋಸ್ಕರ ಇದ್ರ ಬೆಲೆ ಜಾಸ್ತಿ ಹೇಳ್ತಾರೆ. ಮತ್ತು ಊರು ಪಕ್ಕದ್ದೇ ಆಗಿರೋದ್ರಿಂದ ಇದ್ರ ಬೆಲೆ ಜಾಸ್ತಿ ಹೇಳ್ತಾರೆ. ಸೈಟ್ ಆಗೋ ಲೆಕ್ಕಾಚಾರ ಇರೋಂಥ ಜಾಗ ಅಲ್ವಾ, ಅದಕ್ಕೋಸ್ಕರ ಬೆಲೆ ಜಾಸ್ತಿ ಹೇಳ್ತಾರೆ. ಮತ್ತು ನಿಮಗೆ ರೋಡ್ ಕನೆಕ್ಟಿವಿಟಿನೂ ಇಷ್ಟು ದೊಡ್ಡ ರೋಡ್ ಫೇಸ್ ಇರೋದ್ರಿಂದ ಇದ್ರ ಬೆಲೆ 3 ಲಕ್ಷ ಹೇಳ್ತಾರೆ. ಮತ್ತು ಕುತ್ಕೊಂಡ್ರೆ ಇದು ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತು ಇದು ಬಂದು ಕೆಂಪು ಭೂಮಿ. ಯಾರೆಲ್ಲ 1 ಎಕರೆ ನೋಡ್ತಾ ಇದ್ದೀರಾ ಮತ್ತು ಟಾರ್ ರೋಡ್ ಪಾಯಿಂಟ್ ಬೇಕು ಅನ್ನೋರಿಗೆ ಇದಂತೂ ತುಂಬಾ ಚೆನ್ನಾಗಿರೋಂಥ ಜಾಗ. ಯಾರಾದರೂ ಈ ಜಾಗ ಬೇಕು ಅನ್ನೋರು ವೀಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ನಿಮಗೆ ಅಲ್ಲಿಂದ ತೆಂಗಿನ ಮರ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ. ಟೋಟಲಾಗಿ ನಿಮಗೆ ಸ್ಕ್ವೇರಾಗಿ ಬರುತ್ತೆ. ಅಲ್ಲಿ ಮಾತ್ರ ಒಂಚೂರು ಸ್ಕ್ವೇರಾಗಿ ಬರೋಲ್ಲ, ಅಷ್ಟೇ ಕ್ರಾಸ್ ಆಗಿದೆ. ಬಂದು ನಿಮ್ಗೆ ಎರಡೂ ಕಡೆ ಬಂತು, ಒಂದು ಈಸ್ಟ್ ಫೇಸಿಂಗು ಮತ್ತು ವೆಸ್ಟ್ ಫೇಸಿಂಗ್ ಕಡೆ ಎರಡೂ ಕಡೆ ರೋಡ್ಗಿರೋಂಥ ಪ್ರಾಪರ್ಟಿ ಇದು. ನೋಡಿ, ಊರ ಪಕ್ಕದ್ದೇ ಜಾಗ ಇದು. ನೋಡಿ, ಊರ ಪಕ್ಕನೇ ಜಾಗ. ಮತ್ತು ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ನೋಡಿ. ನಿಮಗೆ ಹತ್ರ ನಿಮಗೆ ಇಲ್ಲಿಂದ ಹಿಡಿದು 250 ಅಡಿ ಅಥವಾ 200 ಅಡಿಗೆ ರೋಡ್ ಫೇಸೇ ಬರುತ್ತೆ. ಊರ ಪಕ್ಕದ್ದೇ ಜಾಗ ನೋಡಿ ಇದು. ನೋಡಿ, ಊರಿದೆ. ನೀವು ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ಕೂಡ ವಾಸ ಮಾಡ್ಬೋದು. ನಿಮಗೆ ಜಾಗ ಬಂದು ಪ್ಲೈನ್ ಲ್ಯಾಂಡು, ಏನು ಬೇಕಾದ್ರೂ ಹೊಸ್ದಾಗಿ ಈ ಜಾಗದಲ್ಲಿ ನೀವು ಫಾರ್ಮೇಷನ್ ಮಾಡ್ಬೋದು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಈ ಕೆಂಪು ಭೂಮಿ ಆಗಿರೋದ್ರಿಂದ ನೀವು ಇದರಲ್ಲಿ ಏನು ಬೇಕಾದ್ರೂ ಯಾವುದೇ ಥರದ ಬೆಳೆನ ಬೆಳಿಬೋದು. ಮತ್ತು ಯಾವುದೇ ಥರದ ಗಿಡ ಅಥವಾ ಮರಗಳನ್ನೆಲ್ಲ ಈ ಜಾಗದಲ್ಲಿ ಬೆಳೆಸ್ಬೋದು. ನೋಡಿ ನೋಡಿ ರೋಡ್ ಫೇಸ್ ಟಾರ್ ರೋಡ್ ಪಾಯಿಂಟು. ನೋಡಿ, ವಿದ್ಯುತ್ ಕಂಬ ಎಲ್ಲ ಇದೆ. ಆರಾಮಾಗಿ ನೀವು ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು, ತೊಂದರೆ ಇಲ್ಲ. ಆಮೇಲೆ ಊರು ಪಕ್ಕದ್ದೇ ಆಗಿರೋದ್ರಿಂದ ನಿಮಗೆ ಮನೆ ಕಟ್ಕೊಂಡ್ರೆ ಪಂಚಾಯತಿಂದ ನೀರು ಪ್ರತಿಯೊಂದು ನಿಮಗೆ ಏನೇನು ಅನುಕೂಲ ಬೇಕೋ ಅದೆಲ್ಲ ಸಿಗುತ್ತೆ ನಿಮಗೆ.